ಏನು ಬೆಂಜಿನ ಗಾಡಿ ಕಡೆಯಿಂದ ನೋಡ್ತಾ ಇದ್ದೀರಾ? ಬೆಂಜ್ ನಮ್ಮ ಭಾರತ್ ಬೆಂಜ್ ಎದುರು ಕಡೆ ಇದೆಯಲ್ಲ, ಚೇತನಣ್ಣ ಅಂತ ಅಂದ್ಬಿಟ್ಟು ಮಿರರ್ ಹೊಡೆದೋಗಿರೋದೊಂದು ಮಿರರ್ ತಗೊಂಡ್ವಿ. ನಾವು ನಿಲ್ಸಿದ್ರೆ ಯಾರು ಫೋಟೋ ಶೂಟ್ ಮಾಡ್ಕೊಳ್ಳಂಗಿಲ್ಲ. ಪಾನಿಪುರಿ ಬದಲು ಎಗ್ ರೈಸು ಕಬಾಬು. ಹಾಯ್ ಆ್ಯಂಡ್ ತಮಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಬೆಂಜಿನ ಗಾಡಿ ಕಡೆಯಿಂದ ನೋಡ್ತಾ ಇದ್ದೀರಾ? ಬೆಂಜ್ ನಮ್ಮದಲ್ಲ, ಹಿಂಗೆ ಬೇರೆ ಯಾರು ಪರಿಚಯ ಇರೋರ್ದು. ನಮ್ಮ ಅಲ್ಟ್ರಾ ಇಲ್ಲಿದೆ. ಲೋಡ್ ಆಗ್ತಾಯಿದೆ ಗಾಡಿ. ಎಲ್ಗಪ್ಪ ಅಂತಂದರೆ ಮಂಗಳೂರಿಗೆ. ಏನು ಲೋಡು ಅಂತಂದರೆ ಪಾರ್ಸಲ್ಲು. ಎಳ್ಳೀರು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಆದಷ್ಟು ಜಲ್ದಿ ಎಲ್ಲ ಮಾಡಿ ಗಾಡಿ ಇನ್ನೇನು ನನ್ನ ಪ್ರಕಾರ ಒಂದು 2-3 ಅವರ್ಗೆಲ್ಲ ಲೋಡ್ ಆಗೋಗುತ್ತೆ. ಸಂಜೆ ಬಿಟ್ಬಿಡ್ತೀವಿ. ಇವತ್ತು ವಾರ ಬಂದ್ಬಿಟ್ಟು ಬುಧವಾರ, ಮೇ 1 ಇವತ್ತು. ಆ್ಯಕ್ಚುಲಿ ಇವತ್ತು ಏನೂ ಇರೋಲ್ಲ ಇಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಅಂತ ಹೇಳಿದರು. ಬಟ್ ಆದರೂ ಐತೆ ಹೊರಗಿಲ್ಲ, ಯಾಕಂದರೆ ವರ್ಕರ್ಸ್ ಡೇ ಎಲ್ಲ ಇವತ್ತು. नाम क्या आपका? राकेश. कौन सा गाँव? पंजाब. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ ಅವರು. ಬೇಡ ವೀಡಿಯೋ ಮಾಡ್ಕೋಬೇಡಿ ಅಂತ ಮಾಡ್ಕೊತಾ ಇದ್ದೆ. ಸ್ಟಾಪ್ ಮಾಡಿದೆ, ಬೇಡ ಸುಮ್ಮನೆ ಯಾಕೆ ಅಂದರೆ ನಮ್ಮ ಮುಂದೆ ಅವ್ರಿಗೆ ಅಂತ. ಆ್ಯಕ್ಚುಲಿ ಭಾರತ್ ಬೆಂಜ್ ಎದುರು ಕಡೆ ಇದೆಯಲ್ಲ, ಚೇತನಣ್ಣ ಅಂತ ಅಂದ್ಬಿಟ್ಟು ಅವ್ರದ್ದು ರಾಮಗಿರಿ ಚಿತ್ರದುರ್ಗ ಹತ್ರ ಪರಿಚಯ ಆದರು. ಅವ್ರ ಜೊತೆಗೆ ಹೋಗ್ತಾಯಿದ್ದೀವಿ ನಾವು. ಆಲ್ಮೋಸ್ಟ್ ಎಲ್ಲ ಅವ್ರ ಜೊತೆಗೆ ಬೆಳಗಾಂ ಧಾರವಾಡ ತನಕ ಹೋಗ್ತೀವಿ. ನಾವು ಅಲ್ಲಿ ಧಾರವಾಡ ತನಕ ಹೋಗ್ತೀವಿ, ಅಲ್ಲಿ ಟರ್ನ್ ಹಾಕ್ತೀವಿ, ಕಾರೋ ರೂಟಲ್ಲಿ ಇಟ್ಕೊತೀವಿ. ಅವ್ರು ಅಲ್ಲಿಂದ ಸೀದಾ ಹೋಗ್ತಾರೆ. ಅವರು ಮಾಮೂಲಿ ಪಾರ್ಸಲ್ಲು ಅದನ್ನೆಲ್ಲ ತುಂಬಿದ್ದಾರೆ, ನ್ಯೂಸ್ ಪೇಪರು ಅದನ್ನೆಲ್ಲ ತುಂಬಿದ್ದಾರೆ. ಕೋಲ್ಡ್ ನೀರು ತಗೊಂಬಿಟ್ಟು ಚೇಂಜ್ ಐತೆನಾ? ದಂಡ ಕಿತ್ನೆ ಫ್ರೆಂಡ್ಸ್. ಟೋಲಲ್ಲಿ ನೀರು ತಗೊಂಡ್ಬಿಟ್ಟು 50 ಮೀಟ್ರು ಮುಂದೆ ಬಂದ್ವಿ ಅಷ್ಟೇ. ನಮ್ಮ ಮುಂಗಡೆ ಬೆಂಜ್ ಗಾಡಿಗೆ ಪೊಲೀಸ್ನವ್ರು ಕೈ ಹೊಡೆದ್ರು. ಏನಕ್ಕಪ್ಪ ಅಂತಂದರೆ ಮೊಬೈಲ್ ಉಪಯೋಗಿಸ್ತಿದ್ರು ಅಂತ. ಪಾಪ ಅವ್ರೇನು ಫೋನಲ್ಲಿ ಮಾತಾಡ್ತಾ ಇರಲಿಲ್ಲ. ಕರೆನ್ಸಿ ಹಾಕೋಬೇಕಾಯ್ತು ಫಾಸ್ಟಾಗಿ ಅಂತ ಸ್ವಲ್ಪ ನೋಡ್ತಾ ಇದ್ರು ಅಷ್ಟೇ. ಟೋಲಲ್ಲಿ ಫೋಟೋ ಕ್ಯಾಪ್ಚರ್ ಆಗಿ ಈ ಚೌಕಿ ಬರುತ್ತಲ್ಲ, ಅಲ್ಲಿ ಬಂದ್ಬಿಟ್ಟೈತೆ ಫೋಟೋ. ಬಂದು ಇದೇ ಗಾಡಿ ಅಂತ ನೋಡಿ ಕೈ ಹಾಕಿ ಹಿಡಿದ್ಬಿಟ್ಟು ಅದೇ ಮಾಮೂಲಿ ಇರುತ್ತಲ್ಲ ಫ್ರೆಂಡ್ಸ್, ಚಕಮಕಿಗಳು ಹಂಗೂ ಗೆದ್ಕೊಂಡು ಬಂದ್ವಿ. ಹೋಗ್ತಾ ಇದೀವಿ ಫ್ರೆಂಡ್ಸ್. ಬೆಂಜ್ ಗಾಡಿ ಇಲ್ಲೇ ಇದೆ. ಚೌಕಿ ಹತ್ರ ಚಕಮಕಿ ನಡೆದ ಮೇಲೆ ಆ ಅಣ್ಣ ಗಾಡಿ ತಗೊಂಡು ಮುಂದಕ್ಕೆ ಹಾಕೋಣ ಸ್ವಲ್ಪ ಅಂತ ಅಂದರು. ತಗೊಂಡು ಓಡಿಸ್ದೆ. ಬೆಂಜು ಲಕ್ಸುರಿಯಸ್ ಗಾಡಿ, AC ಗಾಡಿ. ನಮ್ದು AC ಇಲ್ಲ, ನಮ್ಮಲ್ಲಿ AC ಬರಲ್ವಂತೆ. ಕೇಳಿದ್ವಿ AC ಗಾಡಿ ಅಂತ. ನನ್ನ ಮಗ ನಮ್ಮಿರೋರು AC ಬರಲ್ಲ, ನಾರ್ತಲ್ಲೇ ಬರೋದು, ನಮ್ಮ ಸೌತಲ್ಲಿ ಬರಲ್ಲ ಅಂತ ಅಂದರು. ಹೌದೇನಪ್ಪ, ಆಯ್ತು ಬಿಡಪ್ಪ ಅಂದ್ಕೊಂಡು ತಗೊಂಡ್ವಿ. ಬಟ್ AC ಗಾಡಿ ಓಡ್ಸೋಕೆ ಒಂಥರ ಖುಷಿ ಆಗುತ್ತೆ. ಟನಲ್ಲು ಥರ ಚೆನ್ನಾಗೈತೆ. 2 ಕಿಲೋಮೀಟರ್ ಆಯ್ತು. 2 ಕಿಲೋಮೀಟರ್ ಅಲ್ಲ. ಆ್ಯಕ್ಚುಲಿ ಇದು ಚೇತನಣ್ಣ ಫೋನ್ ಮಾಡಿದರು, ಅಣ್ಣ ಹೆಂಗೆ ಊಟ ಮಾಡೋಣ ಹೋಟ್ಲಲ್ಲಿ, ಇಲ್ಲ ಅಂತಂದರೆ ಅಡುಗೆ ಗಿಡ್ಗೆ ಮಾಡ್ಕೊಳ್ಳೋಣ ಅಂತ. ಅಡುಗೆ ಮಾಡೋಕ್ಕೆ ಎಲ್ಲ ಐತಲ್ಲಣ್ಣ ಅಂತಂದ್ವಿ. ಹ್ಞೂ ಅಂತಂದ್ರೆ. ಬಟ್ ಮೇಯ್ನ್ ಬೇಕಾಗಿರೋದು ನೀರು. ಅದು ನಮ್ಮ ಗಾಡೀಲಿ ಮಾಮೂಲಿ ಕ್ಯಾನ್ ಇದೆ, ಅದರಲ್ಲಿ ನೀರು ಕಮ್ಮಿ ಐತೆ. ಇನ್ನೊಂದು ಬಂಕ್ ಸಿಗುತ್ತೆ, ಬಂಕಲ್ಲಿ ತಗೊಳ್ಳೋಣ ಕಾಣ ಅಂತ ಹೇಳೋರೆ. ಅಡುಗೆ ಮಾಡಬೇಕು, ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾವು ಮಾಡಬೇಕು ಫ್ರೆಂಡ್ಸ್. ಏನು ಮಾಡ್ತೀರಾ, ಫಸ್ಟು ಟೂಲ್ ಬಾಕ್ಸ್ ಮಾಡಿಸ್ಬೇಕು. ಟೂಲ್ ಬಾಕ್ಸ್ ಮಾಡಿಸೋ ತನಕ ಯಾವುದೇ ಕಾರಣಕ್ಕೂ ಅಡುಗೆ ಮಾಡ್ಕೊಳಕ್ಕೆ ಆಗಲ್ಲ ಅಲ್ವೇನಣ್ಣ? ಕ್ರೀಮ್ ಬಂದು ತಿನ್ಕೊಂಡು ಮತ್ತು ವಡಾಪಾವು ಅಂಡಪಾವು ತಿನ್ಕೊಂಬಿಟ್ಟು ನೀರು ತಗೊಂಬಿಟ್ಟು ಹೋಗ್ತಾಯಿದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು. ಟೈಮ್ ಬಂದ್ಬಿಟ್ಟು 6 ಗಂಟೆ. ನಮ್ಮ ಗಾಡಿ ಬಂದ್ಬಿಟ್ಟು KA 15, ಇದು KA 16. ಇವರೇ ಚೇತನಣ್ಣ ಅಂತ. ಬೆಂಜ್ ಗಾಡೀಲಿ ಕೂತಿದ್ದೀನಿ. ಟೀ ಎಲ್ಲ ಕುತ್ಕೊಂಡ್ಮೇಲೆ ಕಂಟಿನ್ಯೂಸ್ ಆಗಿ ಬಂದ್ವಿ. ಅದತ್ರ ಈಗ
ಕಿಲೋಮೀಟ್ರ್ ಐತೆ ಎಕ್ಸಾಕ್ಟಾಗಿ. ಇಲ್ಲಿ ಸತಾರಾಗಿನ ಹಿಂದೆ ಘಾಟ್ ಸೆಕ್ಷನ್ಗಿಂತ ಮುಂಚೆ ಒಂದು ಹೋಟ್ಲುಗಳೆಲ್ಲ ಸಿಗ್ತಾವಲ್ಲಿ. ಅಲ್ಲಿ ನಿಲ್ಲಿಸ್ಬಿಟ್ಟು ರೋಟಿ ಕರಿ ತಿಂದ್ಬಿಟ್ಟು ಹೊಟ್ಟೆ ತುಂಬ ಒಂದು 2 ರೋಟಿ ನಿಮಗೆ 3 ಜನನು ನೀರಿರಲಿಲ್ಲ. ಮತ್ತು ನೀರು ತಗೊಂಡು 1 ಲೀಟ್ರ್ ಕುಡಿಯೋಕ್ಕೆ ನೀರು ತಗೊಂಡಿಲ್ಲ. ಮಾಮೂಲಿ ಆ ಕ್ಯಾನ್ ನೀರನ್ನ 300 ರೂಪಾಯಿ ಆಲ್ರೆಡಿ ನೀರಿಗೆ ಬಂಡವಾಳ ಹಾಕಿದ್ದಾಯಿತು. ಘಾಟ್ ಹತ್ತಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಘಾಟಲ್ಲಿ ಹೋಗ್ಬೇಕಾದ್ರೆ ನಾನು ಮಲ್ಕೊಂಬಿಟ್ಟಿದ್ದೆ. ನಾನು ಓದ್ಸಲ ನನಗೆ ಗೊತ್ತೇ ಇಲ್ಲ ಈ ಘಾಟಲ್ಲಿ ಹೆಂಗೆ ಹೋಗಿದ್ದೀವಿ ಓದ್ಸಲ ಅಂತ. ಎಷ್ಟು ದೂರ ಆಯ್ತಪ್ಪ ಗಾಡಿ, ನನಗೂ ಐಡಿಯಾ ಇಲ್ಲ. ಸತಾರ ಒಂದು 50 ಕಿಲೋಮೀಟ್ರ್ ಐತೆ. 50 ಕಿಲೋಮೀಟ್ರ್ ಪೂರಾ ಘಾಟ್ ಐತೋ ಗೊತ್ತಿಲ್ಲ. ಹಾಂ ಕರೆಕ್ಟ್. ಕಂಡಲ ಏನೊಂದು ಸ್ವಲ್ಪ ಟರ್ನಿಂಗ್ಗಳು ಲೆಂತ್ ಉದ್ದದು. ಕಾರು ಸಂದಿಲ್ಲೇ ನುಸಿಸ್ಬಿಡ್ತಾರೆ ಕಣಪ್ಪ ಕಾರವರು. The next day. ಹಾಯ್ ಅಂತ ಬಾಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂತಂದರೆ ಬಾರ್ಡ್ರ್ ದಾಟ್ಬಿಟ್ಟು ಭಾರತ್ ಪೆಟ್ರೋಲಿಯಮ್ಮಲ್ಲಿದ್ದೀವಿ. ಒಂದು 4 ಗಂಟೆಗೆ ಬಂದಲ್ಲ. 4 ಗಂಟೆಗೆ ಬಂದುಬಿಟ್ಟು ಹಾಕ್ಕೊಂಡು ಮಲ್ಕೊಂಬಿಟ್ವಿ. ಆಲ್ಮೋಸ್ಟ್ 8 ಗಂಟೆ ಆಗೈತೆ. ಟೈಮಿಂಗ್ ಏನಿಲ್ವಲ್ಲ. ನಾಳೆ ಶುಕ್ರವಾರ ಅಂದರೆ ಗುರುವಾರ ನಾಳೆ ಬೆಳಗ್ಗೆ ಇದ್ರೂ ಆಗುತ್ತೆ ಅಂತ ಅಂದರು. ಹಂಗಾಗಿ ಇವಾಗ ತಿಂಡಿ ತಿಂತಾಯಿದ್ದೀವಿ. ಮಾಮೂಲಿ ಇನ್ನೇನು ಇಲ್ಲೂ ಸಿಗದೆ ಪೋಹಾನೆ. ರಾತ್ರಿ ಸಿಕ್ಕಾಬಟ್ಟೆ ನಿದ್ರೆ, ಎಲ್ರಿಗೂ ಸಿಕ್ಕಾಬಟ್ಟೆ ನಿದ್ರೆ. ರಾತ್ರಿ ಊಟ ಮಾಡಿದ್ರೆ ತಪ್ಪಾಗ್ತೈತೆ. ಉಪವಾಸ ಹೊಡಿಬೇಕು ಗಾಡಿನ, ಆವಾಗಲೇ ನೀಟಾಗಿ ಹೋಗೋದು. ಪುಣ್ಯ ಟೈಮಿಂಗ್ ರೋಡ್ ಅಲ್ಲ ಇದು. ಇಲ್ಲ ಬಂಕಲ್ಲೇ ಹೋಟ್ಲಿದ್ದು ಬ್ರಷ್ ಮಾಡಿಕೊಂಡು ತಿಂಡಿ ತಿಂತಾಯಿದ್ದೀವಿ. ನೀರು ತಗೊಂಡ್ಬಿಟ್ಟ ಕ್ಯಾನ್ಗೆ. ತಿಂದ್ಬಿಟ್ಟು ನೋಡೋಣ. ತಿಂಡಿ ತಿನ್ಕೊಂಬಿಟ್ಟು ಹೊರಟ್ವಿ. ಅಲ್ಲೊಂದು ರೌಂಡ್ ಟೀ ಕುಡಿದಿದ್ದೀವಿ, ಇನ್ನೊಂದು ರೌಂಡ್ ಟೀ ಕುಡಿಬೇಕು. ಆಲ್ರೆಡಿ ಸ್ವಲ್ಪ 30 ಅವರ್ ಆಯಿತು ಬಿಟ್ಬಿಟ್ಟು ಬಂದಮೇಲೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಒಂದು ಲಾರಿ ಕೆಟ್ಟೋಗ್ಬಿಟ್ಟಿದ್ದಾಗ ಟ್ರಾಫಿಕ್ ಜಾಮ್ ಜಾಸ್ತಿ ಇತ್ತು ಅಲ್ಲಿ. ಹೋಗ್ತಾ ಇದ್ದೀವಿ. ಇನ್ನೇ ಬೆಳಗಾವಿ ಇನ್ನೂ 50 ಕಿಲೋಮೀಟ್ರ್ ಐತೆ. ನಿದ್ರೆ ಬರ್ತೈತೆ. ಚೆನ್ನಾಗಿ ನಿದ್ರೆ ಮಾಡಿದ್ದೀವಿ. ಅದನ್ನು 4 ಗಂಟೆಯಿಂದ 6 ಗಂಟೆ 7 ಗಂಟೆ ತನಕ ಮಾತ್ರ ಬಂದು ಆಟೋಮೊಬೈಲ್ ಅಂಗಡಿಗಳು ಇಲ್ಲ. ಆಲ್ಟ್ರೇಷನ್ ಮಾಡಿದ್ರೆ ಇವೆಲ್ಲ ಸಿಕ್ತು. ರಿಫ್ಲೆಕ್ಟರ್ ತಗೋಬೇಕು ಚಿಕ್ಕದು. ಬೊಲೆರೋದನ್ನು ಹಾಕಿರೋದು ತೆಗೆದಾಕ್ಬೇಕು. ಇಲ್ಲೇ ರಿಫ್ಲೆಕ್ಟರ್ ತಗೊಂಬಿಟ್ಟು ಮತ್ತು ಆಮೇಲೆ ಈ ಮಿರರ್ ಹೊಡೆದೋಗಿರೋದೊಂದು ಮಿರರ್ ತಗೊಂಡ್ವಿ. ಸೀಟ್ ಫಿಟ್ ಮಾಡ್ಕೋಬೇಕಲ್ಲ. ಮಂಗ್ಳೂರಿಗೆ ಹೋಗ್ಕೊಂಡು ಫಿಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಸಾರಿ, ಮಣಿಪಾಲ್ಗೆ ಹೋದ್ಮೇಲೆ ಅದು ಜಸ್ಟ್ ಹಿಂಗೆ ಕೈಯಲ್ಲಿ ಹಿಂಗೆ ಅಂದಿದ್ದಕ್ಕೆ ಹೊಡೆದೋಗ್ಬಿಡ್ತದು. ಬೆಳಗಾವಿ ಮತ್ತತ್ರ ಬಂದ್ವಿ. ಆಲ್ಮೋಸ್ಟ್ ಅಲ್ಲೂ 10 ಕಿಲೋಮೀಟ್ರ್ ಇರ್ಬೇಕೇನಪ್ಪ. ರೀಚ್ ಆದ್ವಿ ಬೆಳಗಾಂನ. ನಮ್ಮ ಫ್ಲ್ಯಾಗು ನಮ್ಮ ದೇಶದ್ದು. ಧಾರವಾಡ ಹೋಗಿ ತಗೋಬೇಕು ಕೆಳಗೆ. ಸಿಕ್ಕಾಬಟ್ಟೆ ಬಿಸಿಲು. ಜ್ಯೂಸ್ ಗೀಸ್ ಕುಡಿಬೇಕು ತಣ್ಣಗೆಲ್ಲ. ಬೆಳಗಾಂ ಮುಗಿಸ್ಕೊಂಡು ಧಾರವಾಡದಲ್ಲಿ ಮಾಮೂಲಿ ಕೆಳಗಡೆ ತೊಗೊಂಬಿಟ್ಟು ಕಲ್ಲಾಟಿಗೆ ಇದ್ದೀವಿ. ಜೈನ್ ಹೋಟ್ಲೈತೆ ಇಲ್ಲಿ. ಊಟಕ್ಕೆ ನಿಲ್ಸಿದ್ವಿ. ಊಟ ಮಾಡಬೇಕು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬಿಡೋದು. ಎಷ್ಟು 270 ಕಿಲೋಮೀಟ್ರ್ ಐತಾ? 270 ಕಿಲೋಮೀಟ್ರ್ ಐತೆ. ನಾನು ಹೋದ್ರೆ ರಾತ್ರಿಗೆ ಹೋಗ್ಬಿಡ್ತೀವಿ. ಸಮಸ್ಯೆ ಇಲ್ಲ. ಊಟ ಮಾಡ್ಕೊಂಬರೋಣ ಬನ್ನಿ. ಏನು ಊಟ ಸಿಗುತ್ತೆ ನೋಡೋಣ. ಹೊಟ್ಟೆ ತುಂಬ ಊಟ ಮಾಡ್ಬಿಡೋಕೆ ಇವತ್ತು. ಊಟ ಮುಗಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಬಂದು ಗಾಡಿ ಸೈಡ್ ಹಾಕ್ಬಿಟ್ಟು ಮಲ್ಕೊಂಬಿಟ್ವಿ. ಟೈರ್ ಸಿಕ್ಕಾಬಟ್ಟೆ ಹೀಟ್ ಆಗಿತ್ತು ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲೇ ಮಲ್ಕೊಂಡು 1 ಅವರ್ ಆದ್ಮೇಲೆ ಎದ್ದು ಟೀ ಕುಡಿದು ಹೊರಟಿದ್ದೀವಿ. ಈ ಯಲ್ಲಾಪುರ ಮುಗಿಸಿದ್ವಿ. ಯಲ್ಲಾಪುರ ಮುಗಿಸಿ ಘಾಟ್ ಸೆಕ್ಷನ್ ಇಳಿಸ್ತಾ ಇದ್ದೀವಿ. ಘಾಟ್ ಇಳಿಸ್ತಾ ಇದ್ವಿ. ಗಾಡಿ ದಬಾಕೊಂಡೈತೆ. ಒಂದು ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಜಾಮ್ ಆಗೈತೆ. ಹಾಂ ನಮ್ಮ ಗಾಡಿ ಇವಾಗ ನನ್ನ ಮಗಳಿಂದ ಪೂರ ಸೈಡ್ ಕೊಡಲಿಲ್ಲ.
ಇಲ್ಲ ಗುರು. ಇಲ್ಲಿ ಘಾಟ್ ಐತೆ ನಾನು ಹಾಂ ಯಲ್ಲಾಪುರ ಘಾಟು. ಹಾಂ ನೀರು ಗೊತ್ತಾಗ್ತಾ ಇಲ್ಲ, ಉತ್ತ ನೋಡು. ಶಿರಾಡಿಗಿನ ಇದೈತೆ, ಹತ್ತುತ್ತಾನೆ ಇಲ್ಲ ಅಲ್ಲ. ಹತ್ತುತ್ತಾನೆ ಇಲ್ಲ. ಶಿರಾಡಿನೇ ಸ್ವಲ್ಪ ಚೆನ್ನಾಗೈತೆ. ಹಾಂ ಕ್ರಾಸಿಂಗ್ ಮಾಡ್ತಾವ್ರೆ ಇವ್ರೇನು. ಇದು ಇಲ್ಲಿ ಅದು 407 ಡಿಕ್ಕಿ ಕುತ್ಕೊಂಡ್ಬಿಟ್ಟೈತೆ. 407 ಕುತ್ಕೊಂಡೈತೆ. ಅದಕ್ಕ ಯಾವ್ದು ಕುತ್ಕೊಂಡೈತೆ ಕನ್ಫ್ಯೂಷನ್ ಆಗ್ತೈತೆ. ಇವಾಗ ಅದು ಆ ಕಡೆ ಸೈಡ್ ಬಿದ್ದೈತೆ, ಈ ಕಡೆ 407 ಐತಲ್ಲ, ಅದು ಯಾವುದೋ ಫ್ರಂಟ್ ಜಗಮಾಗಿ ಕುತ್ತೈತೆ. ಅದಕ್ಕೆ ಇಂಟ್ರಾಗೆ ಕ್ರಾಸಿಂಗ್ ಮಾಡ್ತಾವ್ರೆ. ಅಲ್ಲ ದೊಡ್ಡ ಡೈರಿ ಇದು. ವ್ಯೂ ನೋಡಿ ಸಕ್ಕದಾಗೈತಿ. ಸೂರ್ಯ ದೇವ್ರು ಒಳ್ಳೇದು ಮಾಡ್ತಾನ ನಿಂಗೆ. ಇಷ್ಟೊಂದು ಬಿಸಿಲು ಕೊಡ್ತಿಯಲ್ಲ. ಮೊದಲೇ ಗಾಡಿ ಕೂತ್ಕೊಂಡು ಈಟು, ನೀನೊಂದು ಅರ್ಧ ಈಟ್ ಕೊಡ್ತೀಯ. ಲೈನರ್ ಸ್ಮೆಲ್ ಬರ್ತಾ ಇದ್ದಾವೆ. ಪಾಪ ಟಯರ್ ಬಿಸಿದ ಎಲ್ಲ ತಣ್ಣಗೈತಂತ ಚೆಕ್ ಮಾಡ್ತವ್ರೆ. ಇಲ್ಲೊಂದು ಗಾಡಿ ಕೆಟ್ಟೋಗೈತೆ ಪಾಪ, ಏನಾಗೈತೆ ಗೊತ್ತಿಲ್ಲ. ಅಪ್ಪ ಹತ್ತುತ್ತಾ ಇಲ್ವಾ ಏನು ಅಂತ ಯಾರ ಕಾರಲ್ಲಿ ಹೆಲ್ಪ್ ಮಾಡ್ತಾರಲ್ಲ. ಎಲ್ಲ ತಕೊಂಡು ಫೋಟೋಶೂಟ್ ಮಾಡ್ತವ್ರೆ. ನಾವು ನಿಲ್ಸಿದ್ರೆ ಯಾರು ಫೋಟೋಶೂಟ್ ಮಾಡ್ಕೊಳಂಗಿಲ್ಲ ಅಷ್ಟೇ. ಏನೋ ಕರ್ನಾಟಕ ಎಂಟ್ರಿ ಆಗಿ ಎಸ್ಪೆಷಲಿ ಈ ಕೆಳಗಡೆ ಧಾರವಾಡ ಆದ್ಮೇಲೆ ಕೆಳಗಡೆ ಬಿದ್ರು ರೋಡಿ ತಾಂಡ್ಮೇಲಂತೂ ಸಖತ್ತು ಸಮಾಧಾನ, ಏನೋ ಒಂಥರ. ಹಾಂ ಕರೆಕ್ಟ್, ನಮ್ಮೂರ್ ಫೀಲಿಂಗ್, ಸಾಗರ ಫೀಲಿಂಗ್. ರೈಟು ಲೆಫ್ಟ್ ಗ್ರೀನು. ಇದು ಹೋಗಿ ಅಷ್ಟೇ. ಆಲ್ರೆಡಿ ನಾವು ಎಷ್ಟು ನೆನ್ನೆ ಮಧ್ಯಾಹ್ನ ಬಿಟ್ಟವ್ರು ನಾವು ಭಿವಂಡಿನ. ಮಧ್ಯಾಹ್ನ ಬಿಟ್ಟ ಲೆಕ್ಕಾಚಾರ ಇವತ್ತು. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಇರ್ಬೇಕಾದವ್ರು ನಾವು. ಟೈಮಿಂಗ್ ಲೆಕ್ಕಾಚಾರ ಹೊಡೆದಿದ್ವಿ ನಾವು. ಅಂದರೆ ಇವತ್ತು ಬೆಳಗ್ಗೆ ಇರ್ಬೇಕಾದವರು. ಟೈಮಿಂಗ್ ಇಲ್ಲ ಅಂತ ನಾವು ಅಷ್ಟು ಲೇಟ್ ಮಾಡಿದ್ದು. ಟೈಮಿಂಗ್ ಇದ್ರೆ ಹೊಡಿತಿದ್ವಿ. 1000 ಕಿಲೋಮೀಟರ್ 22 ಹೊಡ್ತಿದೀವಿ. ಇದೇನು ಲೆಕ್ಕ ಅಲ್ಲ. 850 ಕಿಲೋಮೀಟರ್ ಲೆಕ್ಕ. ಯಾಣ ಹಿಂಗೆ ಹೋದ್ರೆ ಯಾಣ 19 ಕಿಲೋಮೀಟ್ರು. ಹಿಂಗೆ ಹೋದ್ರೆ ಶಿರ್ಸಿ ನಮ್ಮವರು. ಶಿರ್ಸಿ 50. ಗೋಕರ್ಣ ರೋಡ್ ಇದು. ಕುಮಟ ಎಲ್ಲೆಲ್ಲಿ ನೋಡಿದ್ರು ಆಕ್ಸಿಡೆಂಟೇ ಪಾಪ. ಈಕೋ ಕಾರ್ ನೋಡ್ರಿ ಹಿಂದೆ ಹಾಕೊಂಡದ್ದು. ಚಿಕ್ಕ ರೋಡ್ ಬೇರೆ, ಕಾರರಂತೂ ಮೈ ಮೇಲೆ ಬರ್ತಾರಪ್ಪ ಅವ್ರು. ಹೈವೇಗೆ ಟಚ್ ಆದ್ವಿ. ಇದನ್ನ ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕು. ನಮಗೆ ದಾರಿನೇ ಸಾಧ್ಯ ಅಲ್ಲಂತ. ಕುಮಟಾ ರೀಚ್ ಆಗಿದ್ದೀವಿ. ಅಲ್ಲಿ ಪಾನಿಪುರಿ ಅಂಗಡಿ ಕಾಣ್ತು, ಅದಕ್ಕೆ ಸೈಡ್ಗೆ ಹಾಕಿದ್ದೀವಿ ಗಾಡಿನ. ಒಂದು 10 ನಿಮಿಷ ಹಂಗೆ ಐಡ್ಲಿಂಗಲ್ಲೇ ಬಿಡೋಣ ಅಂದ್ಬಿಟ್ಟು. ಯಾಕಂತಂದರೆ ಅಲ್ಲಿ ಘಾಟ್ ಹಚ್ಚಿದಾಗಿಂದ ಎಲ್ಲೂ ನಿಲ್ಲಿಸ್ತಾ ಇಲ್ಲ, ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ವಿ. ರೆಗ್ಯುಲೇಟ್ರ್ ತಗೊಂಡಿರೋದು ಹಾಕ್ಬೇಕು ಫಸ್ಟು. ಇದನ್ನು ತಗೊಂಡೋಗಿ ಮನೆಗೆ ಇಟ್ಬಿಟ್ಟು 10 ನಿಮಿಷ ಐಡ್ಲಿಂಗಲ್ಲಿ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಹೋಗ್ಬೇಕು. ಪಾನಿಪುರಿ ಫಲೂಡ 2 ದಿನಕ್ಕೆ ಬಂದ್ಬಿಡ್ಬೇಕು ಸುಮ್ಮನೆ. ಪಾಯಿಂಟ್ ಆಲ್ರೆಡಿ 11:30 ತೋರಿಸ್ತಾ ಐತಿ. ನಾವು ಕರೆಕ್ಟಾಗಿ ಬಂದಿರಿ. ಇವತ್ತು ಬೆಳಗ್ಗೆ 11:30ಗೆ ಬರಬೇಕಾದವ್ರು ನಾವು. ರಾತ್ರಿ 11:30ಗೆ ಹೋಗ್ತೀವಿ. ತಿನ್ಕೊಂಬರೋಣ ಬನ್ನಿ. ಪ್ಲಾನಲ್ಲಿ ಒಂದು ಸಣ್ಣ ಚೇಂಜು. ಪಾನಿಪುರಿ ಬದಲು ಎಗ್ ರೈಸು ಕಬಾಬು ಚೆನ್ನಾಗಿ ತಿಂದ್ಮೇಲೆ ಫಲೋದ ತಿನ್ನೋಣ. ಎಗ್ ರೈಸ್ ತಿನ್ಕೊಂಬಿಟ್ಟು ಫಲೋದ ತಿನ್ನಲಿಲ್ಲ, ಬೇಡ ಅಂತ ಹೊಟ್ಟೆ ಫುಲ್ ಆಗಿಬಿಟ್ಟು ಅದಕ್ಕೆ
ಟೋಲ್ ಹತ್ರ ಬಂದ್ವಿ. ಟೋಲ್ ಹೆಸರು ಬಂದ್ಬಿಟ್ಟು ಹೊಳಗದ್ದೆ ಟೋಲ್ ಅಂತ ಇದೆ. ಹೊಳೆ ಗದ್ದೆ ಅಂತಿರ್ಬೇಕು ನಮಗೆ. ಟೀ ಕುಡಬೇಕು. ಟೀ ಕುಡಿದ್ಬಿಟ್ಟು ಹೊರಡ್ತೀವಿ. The next day. ಆ್ಯಂಡ್ ತಮಾಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ರಾತ್ರಿ 12:30 ಬಂದ್ವಿ. ಬಂದು ಗಾಡಿ ಹಾಕೊಂಬಿಟ್ಟು ಸೇಫ್ಟಿಯಾಗಿ ಮಾಡ್ಕೊಂಬಿಟ್ವಿ. ಇವಾಗ ಎದ್ದು ಬ್ರಷ್ ಮಾಡಿ ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀವಿ. ತಿಂಡಿ ತಿಂದು ಟೀ ಕುಡಿಬೇಕು. 11 ಗಂಟೆ ಆಗೋಗುತ್ತೆ ಅಂತ ಹೇಳಿದರೆ ಅವರೆಲ್ಲ ಬಂದು ಅನ್ಲೋಡ್ ಮಾಡೋ ಅಷ್ಟೊತ್ತಿಗೆ ನೋಡಬೇಕು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅನ್ಲೋಡ್ ಎಲ್ಲ ಮಾಡಿಸಿ ಹೊರಡಬೇಕು ಉಡುಪಿಗೆ. ಉಡುಪಿಲಿ ಅದರ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಜೋಗ ಮಾಡಬೇಕು. ತಿಂಡಿ ತಿನ್ನೋಣ ಬನ್ನಿ. ನಾನು ಪಲಾವ್ ತಿಂದೆ, ನಮ್ಮ ಅಣ್ಣ ಇಡ್ಲಿ ವಡೆ ತಿಂದ. ಟೀ ಬಂತು, ಟೀ ಕುಡಿಯೋಣ. ತಿಂಡಿ ಎಲ್ಲ ತಿನ್ಕೊಂಡ್ಬಂದ್ಮೇಲೆ ಗಾಡಿ ಅನ್ಲೋಡಿಗೆ ಹಾಕಿದ್ವಿ. 11:30 ಹಾಕಿದ್ದೀವಿ. ಆ ಕಡಾರ್ಬಲ್ಲಿ ಬಿಚ್ಚಿಡ್ವಿ. ಫುಲ್ಲು ಸುಸ್ತಾಗೋಯ್ತು. ಫುಲ್ಲು ಕೊಳೆ ಆಗೋಯ್ತು ಬಟ್ಟೆಗೆಲ್ಲ. ಕ್ರಾಸಿಂಗ್ ಮಾಡ್ತವ್ರೆ. ಟಕ ಅಂತ ಅನ್ಲೋಡ್ ಆದರೆ ಸಾಕು. ಎಷ್ಟು ಕಡೆಗೆ ಮಾಡ್ತಾರೋ ಗೊತ್ತಿಲ್ಲ. ಸಿಕ್ಕಾಬಡೆ ಕೊಳಾಗೋಯ್ತು, ಸುಸ್ತಾಗೋಯ್ತು. ಬಿಸಿಲು ಬಂದು ಬೆಳಗಿನ ಜಾವನೆಲ್ಲ ಬಿಚ್ಚಿಬಿಡ್ತಿದ್ವಿ. ಬೆಳಗ್ಗೆ ಹೇಳಿಲ್ಲ, ಏನಿಲ್ಲ, ಲೇಟಾಗಿ ಹೇಳಿದ್ರು. ಅಷ್ಟು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸ್ನಾನ ಮಾಡ್ಕೊಬಂದು ನೆಕ್ಸ್ಟ್ ಕೆಲಸ ನೋಡಬೇಕು. ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ಹೊರಗಡೆ ಬಂದು ಗಾಡಿ ಹತ್ರ ಅನ್ಲೋಡಿಂಗ್ ಆಗ್ತಾಯಿತ್ತು. ನೋಡಿ, ಒಂದು 20% ಕಂಪ್ಲೀಟ್ ಆಗಿತ್ತು. ಒಂದು ಕೆಫೆಗೆ ಬಂದ್ವಿ. ಐಸ್ ಕ್ರೀಮೆಲ್ಲ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಬಿಸಿಲು. ಯಪ್ಪ, ಅಷ್ಟು ಏನಾರ ತಣ್ಣಗೆ ಕುಡಿಬೇಕು. ಜ್ಯೂಸ್ ಅಂತೂ ಎಲ್ಲೂ ಸಿಕ್ಕಲಿಲ್ಲ, ಐಸ್ ಕ್ರೀಮು ಸಿಕ್ಕಲಿಲ್ಲ. ಅದಕ್ಕೆ ಲಸ್ಸಿ ಕುಡಿಯೋದು. ಸಾಕಾಗಿದೆ ಲಸ್ಸಿ. ಲಸ್ಸಿ ಹೆಂಗೈತಣ್ಣ? ಅನ್ಲೋಡಿಂಗ್ ಇಷ್ಟು ಮಾಡಿದ್ದಾರೆ ಆಲ್ರೆಡಿ. ಅನ್ಲೋಡ್ ಇವತ್ತು ಹಾಗಂಗೆ ಕಾಣಲ್ಲ, ಯಾಕೋ ಡೌಟು. ಆಲ್ರೆಡಿ 2 ಗಂಟೆ ಆಯಿತು. ಇನ್ನು ಇಷ್ಟಿದೆ. ಹೋಗ್ಬಿಟ್ಟು ಊಟನಾರ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಊಟಕ್ಕೆ ಏನು ಸಿಕ್ಕರೆ ಮೀನು ಊಟನೇ ಸಿಗೋದೇನೋ, ನಮಗಂತೂ ಆಗಿ ಬರೋಲ್ಲ. ನೋಡೋಣ. ಬಿರಿಯಾನಿ ತಿಂತಾಯಿದ್ದೀವಿ, ಪ್ಲಸ್ ಒಂದು ಸ್ವೀಟ್ ಸೋಡಾ. ಕಬ್ಬಡದ ಬ್ಯಾರಲ್ ಒಂದು 3 ಹಾಕವ್ರೆ. ಅನ್ಲೋಡ್ ಮಾಡ್ತವ್ರೆ. ಫುಲ್ ಅನ್ಲೋಡ್ ಆಯಿತು. ಒಂದು ಬ್ಯಾರಲ್ಲು ಮತ್ತು ಒಂದು ಸ್ವಲ್ಪ ಗೋಣಿ ಚೀಲ ಇರೋ ಐಟಮ್ ಒಂದು ಸ್ವಲ್ಪ ಹಾಕ್ಬಿಟ್ರೆ ಹೋಗಿತ್ತು. ಬ್ಯಾರಲ್ ಅದಕ್ಕೆ ಹಾಕಿ ಮತ್ತು ಗೋಣಿ ಚೀಲದ ಐಟಮ್ ಬೇರೆ ಎಲ್ಲಿಗೆ ಹಾಕ್ತಾರೋ ಗೊತ್ತಿಲ್ಲ. ಮತ್ತು ಬೇರೆದಕ್ಕೆ ಅಂದರೆ ಅಡಿ 3 ಕಡೆ ತೆಗೆಸಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹಾಕ್ಸಿದ್ರು. ನಾವು ತಪ್ಪು ಮಾಡ್ಬಿಟ್ಟು ನೆನೆ ಜಲ್ದಿ ಹೊಡ್ಕೊಂಬಂದು ಅದಕ್ಕೆ ಟೈಮಿಂಗ್ ಇಲ್ಲ ಅಂದ್ರೂ ಇವತ್ತೊಂದಿನ ವೇಸ್ಟ್. ಆ ಕಡೆ ಇದ್ದೀನಿ, ಈ ಕಡೆ ಹಾಕಕ್ಕೆ. ಹಾಂ, ಆ ಕಡೆ ಸೈಡಲ್ಲಿ ಇದೆಯಲ್ಲ, ಅದಾ ಫೈನಲ್ ಸ್ಟೇಜ್ ಆಫ್ ಅನ್ಲೋಡಿಂಗು. ಒಂದು 3 ಬ್ಯಾಗ್ ಐತೆ. ಆದರೆ ಇಸ್ಕೊಂಡ್ಬಿಟ್ಟು ಹೊರಟ್ಬಿಡೋದು. ಅರ್ಧ ಬಾಡಿಗೆ ಅಡ್ವಾನ್ಸ್ ಹಾಕಿದ್ರು, ಅರ್ಧ ಇಸ್ಕೊಂಡು ಹೋಗೋದು. ಪೇಮೆಂಟ್ಗೆ ಅಕೌಂಟ್ ಡೀಟೇಲ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ. ಹೊರಡಬೇಕು. ಬಟ್ ಇಲ್ಲಿ 2 ಗಾಡಿ ಅಡ್ಡ ನಿಂತಿದ್ದಾವೆ. ಇದು ತೆಗೆದ್ಮೇಲೆ ಹೊರಡೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರೋ ನಮಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಬಾಯ್.